ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಸಂಸದ ರಾಹುಲ್ ಗಾಂಧಿ ಅವರಿಗೆ ಕಮ್ಯುನಿಸ್ಟರು ಕೈಕೊಟ್ರ. ಈಗ ರಾಹುಲ್ ಗಾಂಧಿ ವಯನಾಡನ್ನ ಬಿಟ್ಟು ಬರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಅವರು ಕರ್ನಾಟಕ ಅಥವಾ ತೆಲಂಗಾಣದ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರಾ? ಇಷ್ಟೆಲ್ಲದಕ್ಕೂ ಕಾರಣ ಆಗ್ತಾ ಇರೋದು ಕೇರಳದಲ್ಲಿ ನಡೆದಿರೋ ರಾಜಕೀಯ ಬೆಳವಣಿಗೆಗಳು. ಇಲ್ಲಿ ಸಿಪಿಐ ತನ್ನ ಮಿತ್ರ ಪಕ್ಷ ಕಾಂಗ್ರೆಸ್ನ ಯುವರಾಜ ಸ್ಪರ್ಧಿಸೋ ಕ್ಷೇತ್ರಕ್ಕೆನೆ ಈಗಾಗಲೇ ತನ್ನ ಅಭ್ಯರ್ಥಿಯನ್ನ ಘೋಷಿಸಿಬಿಟ್ಟಿದೆ. ಅಲ್ಲದೆ ಕಾಂಗ್ರೆಸ್ನ ಘಟಾನುಘಟಿಗಳು ಸ್ಪರ್ಧಿಸೋ ಕ್ಷೇತ್ರಗಳನ್ನು ಕೂಡ ಸಿಪಿಐ ಬಿಟ್ಟಿಲ್ಲ. ಹೀಗಾಗಿ ಕೇರಳದಲ್ಲಿ ಇಂಡಿ ಮೈತ್ರಿಕೂಟ ಚೂರಾಗುತ್ತಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಹಾಗಾದ್ರೆ ಕೇರಳದಲ್ಲಿ ಏನಾಗ್ತಾ ಇದೆ? ರಾಹುಲ್ ಗಾಂಧಿ ಕ್ಷೇತ್ರ ಬಿಡೋದಕ್ಕೆ ಇರೋ ಕಾರಣಗಳೇನು? ವಯನಾಡಿನಷ್ಟು ಸುಭದ್ರವಾದ ಕ್ಷೇತ್ರ ರಾಹುಲ್ ಗಾಂಧಿಗೆ ಮತ್ತೊಂದು ಸಿಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜಕೀಯವೇ ಹಾಗೆ. ಅದು ನಿಂತ ನೀರಲ್ಲ. ಅಲ್ಲಿ ಯಾರು ಯಾವ ದಿಕ್ಕಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಸರಿದು ಹೋಗಬಹುದು. ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಕೂಡ ಹಾಗೆ ಆಗ್ತಾ ಇದೆ. ಕಮ್ಯುನಿಸ್ಟರಿಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನೇ ಎದುರಾಕೊಂಡಿದ್ದ ಕಾಂಗ್ರೆಸ್ಗೆ ಈಗ ಕಮ್ಯುನಿಸ್ಟರೇ ಸಖತ್ತಾಗಿ ಹೊಡೆತವನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸುವ ಕ್ಷೇತ್ರಕ್ಕೆ ಸಿಪಿಐ ಈಗಾಗಲೇ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಈ ಮೂಲಕ ನಾವು ಮೈತ್ರಿಯಲ್ಲಿ ಮುಂದುವರಿಯೋದಿಲ್ಲ ಅನ್ನೋ ಸಂದೇಶವನ್ನ ಕಮ್ಯುನಿಸ್ಟ್ ಪಕ್ಷಗಳು ಕೊಡ್ತಾ ಇರೋ ಹಾಗೆ ಕಾಣ್ತಾ ಇವೆ. ಇದರ ನಡುವೆ ಇದೆಲ್ಲವೂ ಕಾಂಗ್ರೆಸ್ ಪಕ್ಷವನ್ನ ಆಟ ಆಡಿಸೋಕೆ ಮಾಡ್ತಾ ಇರುವಂತಹ ನಾಟಕ ಇರಬಹುದು ಅನ್ನೋ ಅನುಮಾನಗಳನ್ನು ಕೂಡ ಸಾಕಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಳೆಯರೆ, ಕೇರಳದ 20 ಲೋಕಸಭಾ ಕ್ಷೇತ್ರಗಳಲ್ಲಿ ವಯನಾಡು ಕೂಡ ಒಂದು. ಇದು ಮಾನಂತವಾಡಿ, ಸುಲ್ತಾನ್ ಬತ್ತೇರಿ, ಕಲ್ಪೆಟ್ಟ, ತಿರುವಂಬಾಡಿ, ಎರ್ನಾಡ್, ನಿಲಂಬೂರ್ ಹಾಗೂ ವಂಡೂರ್ ಸೇರಿದ ಹಾಗೆ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಇದರಲ್ಲಿ ವಂಡೂರ್, ಸುಲ್ತಾನ್ ಬತ್ತೇರಿ ಹಾಗೂ ಕಲ್ಪೆಟ್ಟದಲ್ಲಿ ಕಾಂಗ್ರೆಸ್ ಶಾಸಕರಿದ್ರೆ, ಮಾನಂತವಾಡಿ ಹಾಗೂ ತಿರುವಂಬಾಡಿ ಕ್ಷೇತ್ರಗಳಲ್ಲಿ ಸಿಪಿಐ ಶಾಸಕರಿದ್ದಾರೆ. ಇನ್ನು ಎರ್ನಾಡ್ನಲ್ಲಿ IUML ಹಾಗೂ ನಿಲಂಬೂರಲ್ಲಿ ಸ್ವತಂತ್ರ ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ. ಗೆಳೆಯರೆ, ಈ ವಯನಾಡು ಕ್ಷೇತ್ರ ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ಇದೆ. ಈ ಕ್ಷೇತ್ರದಲ್ಲಿ 2009ರಿಂದಲೂ ಕಾಂಗ್ರೆಸ್ ಸಂಸದರೇ ಆರಿಸಿ ಬಂದಿದ್ದಾರೆ. 2009 ಹಾಗೂ 2014ರಲ್ಲಿ ಇಲ್ಲಿಂದ ಕಾಂಗ್ರೆಸ್ನ MI ಶಾನವಾಜ್ ಸಂಸದರಾಗಿ ಆಯ್ಕೆಯಾಗಿದ್ರು. ಆ ಬಳಿಕ 2019ರಲ್ಲಿ ರಾಹುಲ್ ಗಾಂಧಿ ವಯನಾಡು ಕ್ಷೇತ್ರದ ಸಂಸದರಾಗಿದ್ದಾರೆ. ವಯನಾಡು ಕ್ಷೇತ್ರದಲ್ಲಿ ಒಟ್ಟು 13 ಲಕ್ಷ ಮತದಾರರಿದ್ದು, ಆ ಮತದಾರರ ಪೈಕಿ 45% ಮುಸ್ಲಿಂ ಮತಗಳಿವೆ. ಇನ್ನುಳಿದಾಗೆ 41% ಹಿಂದೂಗಳು, 13% ಕ್ರಿಶ್ಚಿಯನ್ ಮತಗಳು ಇವೆ. ಸೊ ಒಟ್ಟು 58%ನಷ್ಟು ಅಲ್ಪಸಂಖ್ಯಾತ ಮತಗಳು ಈ ಕ್ಷೇತ್ರದಲ್ಲಿ ಇರೋದ್ರಿಂದಲೇ ರಾಹುಲ್ ಗಾಂಧಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈ ವಯನಾಡನ್ನ ಆರಿಸಿಕೊಂಡಿದ್ದು ಅಂತ ಹೇಳಲಾಗ್ತಾ ಇದೆ. ಅಲ್ಲವತ್ತು ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಸೋಲಿನ ಮುನ್ಸೂಚನೆ ಸಿಕ್ಕ ನಂತರ ಹಾಗೂ ಬಿಜೆಪಿ ತಾನೆಲ್ಲೇ ನಿಂತರೂ ಸೋಲಿಸೋದಕ್ಕೆ ಮುಂದಾಗಿದೆ ಅನ್ನೋ ವಿಚಾರ ಗೊತ್ತಾದ ನಂತರ ರಾಹುಲ್ ಗಾಂಧಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಎಲ್ಲಿ ರಾಹುಲ್ ಗಾಂಧಿ ಅವರನ್ನ ಬಿಜೆಪಿ ಸೋಲಿಸೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಲ್ಲಿಂದ ರಾಹುಲ್ ಗಾಂಧಿ ಅವರನ್ನ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ಪಕ್ಷ ನಿರ್ಧರಿಸಿತು. ಅದರ ಭಾಗವಾಗಿ ಕಾಂಗ್ರೆಸ್ ಯುವರಾಜ ವಯನಾಡು ಕ್ಷೇತ್ರಕ್ಕೆ ಬಂದ್ರು. ಆ ಚುನಾವಣೆಯಲ್ಲಿ ಎಲ್ಲವೂ ನಿರೀಕ್ಷಿಸದಂತೆ ಆಯ್ತು. ಅಮೇಥಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಿದ್ರು. ಆದ್ರೆ ವಯನಾಡಿನಲ್ಲಿ ಸಿಪಿಐ ಅಭ್ಯರ್ಥಿಯ ವಿರುದ್ಧ ರಾಹುಲ್ ಗಾಂಧಿ 4 ಲಕ್ಷ ಮತಗಳ ಭಾರಿ ಅಂತರದ ಜಯವನ್ನ ಗಳಿಸಿಕೊಂಡ್ರು. ವಿಚಿತ್ರ ಅಂದ್ರೆ, ಅಂದಿನ ರಾಹುಲ್ ಗಾಂಧಿ ಅವರ ಎದುರಾಳಿ ಸಿಪಿಐ ಇವತ್ತು ಇಂಡಿ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿದೆ. ಡಿ ರಾಜಾ ಅವರ ಕೈಯನ್ನ ಹಿಡಿದು ರಾಹುಲ್ ಗಾಂಧಿ ಮೋದಿ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಇಷ್ಟಾದರೂ ಇಲ್ಲಿ ಸಿಪಿಐ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಅದರಲ್ಲೂ ಇಲ್ಲಿ ಅಭ್ಯರ್ಥಿಯಾಗಿರೋದು ಸಿಪಿಐನ ನಾಯಕ ಡಿ ರಾಜಾ ಅವರ ಪತ್ನಿ ಅನ್ನಿ ರಾಜಾ. ಇನ್ನು ಈ ಕತೆ ಇಲ್ಲಿಗೆ ನಿಲ್ಲೋದಿಲ್ಲ. ಸಿಪಿಐ ಕೇರಳದ 4 ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನ ಘೋಷಿಸಿದೆ. ಇಲ್ಲಿ ಕಾಂಗ್ರೆಸ್ ಹಾಗೂ ಸಿಪಿಐ ನಡುವೆ ಸೀಟ್ ಶೇರಿಂಗ್ ಕುರಿತು ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ. ಅಲ್ಲದೆ ಈ 4 ಕ್ಷೇತ್ರಗಳನ್ನ ಬಿಟ್ಟುಕೊಡೋದಾಗಿ ಕಾಂಗ್ರೆಸ್ ಎಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಸಿಪಿಐನ ಈ ನಡೆ ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ಅಂತಾನೆ ಹೇಳ್ಬೋದು. ಇನ್ನು ಸಿಪಿಐ ವಯನಾಡು ಕ್ಷೇತ್ರಕ್ಕೆ ಡಿ ರಾಜಾ ಅವರ ಪತ್ನಿ ಅನ್ನಿ ರಾಜಾ ಅವರನ್ನ, ಕಾಂಗ್ರೆಸ್ ಶಾಸಕ ಶಶಿ ತರೂರ್ ಅವರ ಕ್ಷೇತ್ರ ತಿರುವನಂತಪುರಂನಲ್ಲಿ ಮಾಜಿ ಸಂಸದ ಪನ್ನಿಯನ್ ರವೀಂದ್ರನ್ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಇದರ ಜೊತೆಗೆ ತ್ರಿಶೂರ್ ಹಾಗೂ ಮವೇಲಿಕ್ಕರ್ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿದೆ. ಗೆಳೆಯರೆ, ವಿಶೇಷ ಅಂದ್ರೆ ಈ 4 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಹಿಡಿತದಲ್ಲೇ ಇವೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದ ಕಾಂಗ್ರೆಸ್ ಪಕ್ಷ ಈ 4 ಕ್ಷೇತ್ರಗಳನ್ನು ಕೂಡ ತನ್ನದಾಗಿಸಿಕೊಂಡಿತ್ತು. ಈಗ ಈ 4 ಕ್ಷೇತ್ರಗಳಿಗೂ ಕೂಡ ಸಿಪಿಐ ಚುನಾವಣೆಯ ಘೋಷಣೆಗೂ ಮುನ್ನವೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇದರ ಜೊತೆಗೆ ನಂದಲ್ಲಿಡ್ಲಿ ಅಂತ IUML ಪಕ್ಷ ಅಂದ್ರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಪಕ್ಷ ಕೂಡ ವಯನಾಡು ಕ್ಷೇತ್ರ ತನಗೆ ಬೇಕು ಅಂತ ಕೇಳ್ತಾ ಇದೆ. ಈಗಾಗಲೇ ಕೇರಳದಲ್ಲಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ IUML ಈಗ 3
ಮೂರನೇ ಕ್ಷೇತ್ರಕ್ಕೆ ಬೇಡಿಕೆ ಇಟ್ಟಿದೆ. ಈ ಮೂಲಕ ಮೈತ್ರಿ ಪಕ್ಷಗಳೇ ಕಾಂಗ್ರೆಸ್ ಪಾಲಿಗೆ ವಿಲನ್ ರೀತಿ ಕಾಣಿಸ್ಕೊಳ್ತಾ ಇವೆ. ಗೆಳೆಯರೆ, ಕೇರಳದಲ್ಲಿ ಅಧಿಕಾರವನ್ನು ನಡೆಸ್ತಾ ಇರುವಂತಹ LDF ಕಮ್ಯುನಿಸ್ಟ್ ಪಕ್ಷಗಳ ಒಂದು ಮೈತ್ರಿಕೂಟ. ಹೀಗಾಗಿ ಕಳೆದ ಬಾರಿ ಇಲ್ಲಿ 4 ಕ್ಷೇತ್ರಗಳನ್ನ CPIಗೆ ಬಿಟ್ಕೊಡ್ಲಾಗಿತ್ತು. ಈ 4 ಕ್ಷೇತ್ರಗಳನ್ನು ಈಗಲೂ ಕೂಡ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ CPI ಈ ತಂತ್ರವನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು IUML ಈ ಪಕ್ಷವಂತೂ ವೈನಾಡಿನಲ್ಲಿ ಮುಸ್ಲಿಂ ಮೆಜಾರಿಟಿ ಹೆಚ್ಚಾಗಿದೆ, ಹಿಂಗಾಗಿ ನಮಗೆ ಈ ಕ್ಷೇತ್ರವನ್ನ ಬಿಟ್ಕೊಡಿ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ದುಂಬಾಲು ಬಿದ್ದಿದೆ. ಸದ್ಯಕ್ಕೆ ಕಾಂಗ್ರೆಸ್ನ ಪರಿಸ್ಥಿತಿ ಇತ್ತ ದರಿ ಅತ್ತ ಪುಲಿ ಅನ್ನೋ ಹಾಗಿದೆ. ಇನ್ನು ಒಂದು ವೇಳೆ ವೈನಾಡು ಕ್ಷೇತ್ರದಿಂದ ರಾಹುಲ್ ಗಾಂಧಿ ಹೊರಗೆ ಬರೋದೇ ಆದ್ರೆ ಅವರು ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಇದಕ್ಕೆ ಉತ್ತರವಾಗಿ 2 ಕ್ಷೇತ್ರಗಳು ಕಾಣಿಸ್ಕೊಳ್ತಾ ಇವೆ. ಅದರಲ್ಲಿ ಒಂದು ಕರ್ನಾಟಕದಲ್ಲಿದ್ರೆ ಮತ್ತೊಂದು ತೆಲಂಗಾಣದಲ್ಲಿದೆ. ಇಲ್ಲಿ ಕರ್ನಾಟಕ ಅಥವಾ ತೆಲಂಗಾಣದ ಒಂದು ಕ್ಷೇತ್ರದಿಂದ ಹಾಗೂ ಉತ್ತರ ಪ್ರದೇಶದ ಒಂದು ಕ್ಷೇತ್ರದಿಂದ ರಾಹುಲ್ ಗಾಂಧಿ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಅಮೇಥಿಯಲ್ಲೇ ರಾಹುಲ್ ಗಾಂಧಿ ಅವರ ಸ್ಪರ್ಧೆ ನಡೀಬಹುದು. ಆದರೆ ದಕ್ಷಿಣ ಭಾರತದಲ್ಲಿ ತೆಲಂಗಾಣದಿಂದ ಅಥವಾ ಕರ್ನಾಟಕದಿಂದ ಈ 2 ರಾಜ್ಯಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನ ರಾಹುಲ್ ಗಾಂಧಿ ಆರಿಸಿಕೊಳ್ಬೇಕಾಗಿ ಬರುತ್ತೆ. ಇನ್ನು ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರಿಗೆ ಸೇಫ್ ಅಂತ ಅನಿಸ್ಕೊಳ್ತಾ ಇರೋದು ಬೆಂಗಳೂರು ಗ್ರಾಮಾಂತರ. ಇದು ಕಾಂಗ್ರೆಸ್ಸಿಗರ ಅನಿಸಿಕೆ. ಇನ್ನು ತೆಲಂಗಾಣದಲ್ಲಿ ಮಲ್ಕಾಜ್ಗಿರಿ, ಯಾಕೆಂದ್ರೆ ಈ 2 ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ನ ಸಂಸದರಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಇದ್ರೆ ಮಲ್ಕಾಜ್ಗಿರಿ ಕ್ಷೇತ್ರವನ್ನ ತೆಲಂಗಾಣದ ಹಾಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪ್ರತಿನಿಧಿಸ್ತಾ ಇದ್ರು. ಈ 2 ಕ್ಷೇತ್ರಗಳು ಕಾಂಗ್ರೆಸ್ನ ಹಿಡಿತದಲ್ಲಿವೆ ಅನ್ನೋದು ಸತ್ಯವಾದ ಮಾತು. ಆದರೆ ಬೆಂಗಳೂರು ಗ್ರಾಮಾಂತರದಲ್ಲೇನಾದರೂ ರಾಹುಲ್ ಗಾಂಧಿ ಚುನಾವಣೆಗೆ ನಿಂತರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ತಲೆನೋವಾಗುತ್ತೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್, ಬಿಜೆಪಿ ಹಾಗೂ JDSಗಳು ಸಮಬಲವನ್ನ ಹೊಂದಿವೆ. ನಗರ ಪ್ರದೇಶದಲ್ಲಿನ ಮತದಾರರು ಬಿಜೆಪಿಯ ಪರವಾಗಿದ್ರೆ ಗ್ರಾಮೀಣ ಭಾಗದಲ್ಲಿ JDS ಹಿಡಿತವನ್ನ ಹೊಂದಿದೆ. ಇನ್ನು ಕಾಂಗ್ರೆಸ್ 2 ಕಡೆಯಲ್ಲೂ ಮತದಾರರನ್ನ ಹೊಂದಿದೆಯಾದ್ರೂ ಅಲ್ಲಿ ಮೇಲ್ನೋಟಕ್ಕೆ 3 ಪಕ್ಷಗಳು ಸರಿಸಮನಾಗಿ ಕಾಣಿಸ್ತಾ ಇವೆ. ಈಗ JDS ಮತ್ತು ಬಿಜೆಪಿ ನಡುವಿನ ಮೈತ್ರಿ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಮೈತ್ರಿ ಪಕ್ಷವೇ ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಹೆಚ್ಚು ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದೆ. ಅಲ್ಲದೆ ಈ ಕ್ಷೇತ್ರದಲ್ಲೇನಾದ್ರೂ HD ಕುಮಾರಸ್ವಾಮಿ ಅಥವಾ ಡಾಕ್ಟರ್ ಮಂಜುನಾಥ್ ಅವರು ಅಭ್ಯರ್ಥಿ ಆದ್ರೆ ಮೈತ್ರಿ ಪಕ್ಷದ ಬಲ ಇನ್ನಷ್ಟು ಹೆಚ್ಚಾಗಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಒಂದು ವೇಳೆ ಈ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಮೈತ್ರಿ ಪಕ್ಷ ಕೂಡ ಬಲಿಷ್ಠ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ರಾಹುಲ್ ಗಾಂಧಿ ಅವರಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಗೆಲುವು ಸುಲಭದ ತುತ್ತಾಗಿ ಮಾತ್ರ ಇರೋದಿಲ್ಲ. ಇನ್ನು ಮಲ್ಕಾಜ್ಗಿರಿ ಈ ಕ್ಷೇತ್ರ ಸದ್ಯಕ್ಕೆ ಕಾಂಗ್ರೆಸ್ನ ಹಿಡಿತದಲ್ಲಿದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲೂ ಇದೆ. ಆದರೆ ಅಲ್ಲಿ ಚಂದ್ರಶೇಖರ್ ರಾವ್ ಅನ್ನೋ ನಾಯಕ ಗಾಯಗೊಂಡು ಸೇಡಿಗಾಗಿ ಕಾಯ್ತಾ ಇದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ಏನಾದರೂ ಮಲ್ಕಾಜ್ಗಿರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಅಲ್ಲಿ TRS ಕಾಂಗ್ರೆಸ್ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ KCR ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡಿದ್ರೂ ಅಚ್ಚರಿ ಇಲ್ಲ. ಹೀಗಾಗಿ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರಿಗೆ ತಮಿಳುನಾಡು ಹಾಗೂ ಕೇರಳವನ್ನು ಬಿಟ್ಟರೆ ಬೇರೆ ಕಡೆಯಲ್ಲಿ ಸೇಫ್ ಪ್ಲೇಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಒಂದು ವೇಳೆ ಕಮ್ಯುನಿಸ್ಟರ ಜೊತೆ ಒಪ್ಪಂದ ಆಗಿ ರಾಹುಲ್ ಗಾಂಧಿ ಕೇರಳದಲ್ಲೇ ನಿಂತರೆ ಅವ್ರಿಗೊಂದು ಸುರಕ್ಷಿತ ಕ್ಷೇತ್ರ ಸಿಕ್ಕಂತಾಗುತ್ತೆ. ಇಲ್ಲದೇ ಇದ್ರೆ ಯಾವುದಾದ್ರೂ ಅಲ್ಪಸಂಖ್ಯಾತ ಮೆಜಾರಿಟಿ ಇರುವಂತಹ ಕ್ಷೇತ್ರವನ್ನೇ ರಾಹುಲ್ ಗಾಂಧಿ ಹುಡುಕಿಕೊಳ್ಳಬೇಕಾಗಿ ಬರಬಹುದು. ದೇಶದಲ್ಲಿ ಅಂತಹ 15 ಕ್ಷೇತ್ರಗಳಿದ್ದು ಅದರಲ್ಲಿ 2 ಕೇರಳದಲ್ಲೇ ಇವೆ. ಇನ್ನು ತಮಿಳುನಾಡಿನಲ್ಲಿ ಕೂಡ ದ್ರಾವಿಡ ಪಕ್ಷಗಳ ಹಿಡಿತ ತುಂಬಾನೇ ಹೆಚ್ಚಾಗಿದ್ರು ಕೂಡ ಅಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಫಲಿತಾಂಶವನ್ನ ಬದಲಿಸುವ ಚಾಣಾಕ್ಷತನವನ್ನ ಬಿಜೆಪಿ ಹೊಂದಿದೆ. ಅಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ರಾಹುಲ್ ಗಾಂಧಿ ಅವರ ಗೆಲುವನ್ನ ತಡೆಗಟ್ಟಬಹುದು ಅನ್ನೋದು ಗೊತ್ತಿದೆ. ಹೀಗಾಗಿ ಸದ್ಯಕ್ಕಂತೂ ರಾಹುಲ್ ಗಾಂಧಿ ಅವರಿಗೆ ಕೇರಳದ ಮಲಪ್ಪುರಂ ಹಾಗೂ ವೈನಾಡು ಈ 2 ಕ್ಷೇತ್ರಗಳು ಮಾತ್ರ ಸುರಕ್ಷಿತ ಅಂತ ಅನ್ನಿಸ್ಕೊಳ್ತಾ ಇವೆ. ಇನ್ನು ಈ ವಿಷಯಗಳು ಕಾಂಗ್ರೆಸ್ಗೆ ಗೊತ್ತಿಲ್ಲದೇನಲ್ಲ. ಹೀಗಾಗಿ ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ರಾಹುಲ್ ಗಾಂಧಿ ಅವರು ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋದು ತೀವ್ರ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಏನೇ ಆದರೂ ಈ ಬಾರಿ ರಾಹುಲ್ ಗಾಂಧಿ ಎಲ್ಲಿಂದಲೇ ಸ್ಪರ್ಧಿಸಿದ್ರು ಆ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇದು ಗೆಳೆಯರೆ ಕೇರಳದಲ್ಲಿ ಕಾಂಗ್ರೆಸ್ ಹಾಗೂ CPIನ ನಡುವೆ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಹಾಗೂ ರಾಹುಲ್ ಗಾಂಧಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಅಥವಾ ತೆಲಂಗಾಣದ ಮಲ್ಕಾಜ್ಗಿರಿ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.